ಈಗಲೇ ಚಂದಾದಾರರಾಗಿ ನಿಮ್ಮ ನೆಚ್ಚಿನ ಶೋಗಳನ್ನು ನೋಡಿ. ಮನುಷ್ಯ ಏನಾದ್ರೂ ಮನಸಾರೆ ಇಷ್ಟಪಟ್ಟು ನಂಬಿದ್ರೆ ದೇವ್ರ ಕೈ ಹಿಡಿತಾನೆ ಅನ್ನೋದಕ್ಕೆ ಒಂದು ದೊಡ್ಡ ಸಾಕ್ಷಿ ನಮ್ಮ ದ್ಯಾಮೇಶ. ಇದೆಲ್ಲಕ್ಕಿಂತ ಹೆಚ್ಚಾಗಿ ಈ ಹಾಡಿನ ಮೂಲಕ ಇವತ್ತು ಅವ್ನು ಗೆಲ್ಸಿರೋದು ಅರ್ಜುನ್ ಜನ್ಯ ಸರ್ ಅವರನ್ನ. ನಿಮ್ಮ ಆಶೀರ್ವಾದದ ಮಾತಿಂದಾನೇ ಇವತ್ತು ನಾನು ಶುರು ಮಾಡ್ತೀನಿ ಸರ್. ಈ ಕಂಪ್ಲೀಟ್ ಸಕ್ಸಸ್ ಒನ್ ಅಂಡ್ ಓನ್ಲಿ ದ್ಯಾಮೇಶ. ಅವನು ಬೆಳೆದು ಬಂದಿದ್ದ ದಾರಿನ ನೆನೆಸ್ಕೊಂಡ್ರೆ ಭಯ ಆಗ್ತಾ ಇದೆ. ಅಲ್ಲಿಂದ ಬಂದು ಆ ಥರ್ಡ್ ಬಿಜಿ ಮೇಲೆ ಸ್ವರ ಎಲ್ಲ ಹಾಡಿ ಮೇಡಮ್ ಹ್ಯಾಟ್ಸ್ ಆಫ್ ಟು ಯು ಮೇಡಮ್, ಹ್ಯಾಟ್ಸ್ ಆಫ್ ಟು ಯು. ನನ್ನ ಹಾಡಿದೆ ಇನ್ನೊಂದು ವರ್ಷ ಇವತ್ತು ಕೇಳಿದೆ ದ್ಯಾಮೇಶ್, ನೀನು ಅದೆಲ್ಲ ಮಾಡಬೇಡ ತಂದೆ. ಏನು ಹೇಳ್ತಾರೆ ಇವ್ರಿಗೆ, ಮ್ಯೂಸಿಕ್ನೇ ಉಸಿರಾಡಿದ್ರೆ ಮಾತ್ರ ಈ ಥರ ಹಾಡೋಕ್ಕಾಗುತ್ತೆ. ಸಂಗೀತನೇ ಕಲಿದೆ ಅದನ್ನು. ಆ್ಯಂಡ್ ಮೇಡಮ್ ಅವರು ಇಷ್ಟು ಚಿಕ್ಕ ವಯಸ್ಸಿಂದ ಮ್ಯೂಸಿಕ್ ಕಲ್ತಿದ್ದಾರೆ. ಅವ್ರು ಸಮಾನವಾಗಿ ಅವ್ರು ಹೇಳೋದನ್ನು ಅರ್ಥ ಮಾಡ್ಕೊಬೇಕಲ್ಲ, ಅದು ಯಾವ ರೀತಿ ನೀವುಗಳು ಹೇಳ್ಕೊಡ್ತಾ ಇದ್ದೀರೋ ನಾನು ನಿಜವಾಗ್ಲೂ ಗೊತ್ತಿಲ್ಲ. ಆಲ್ ದ ಮೆಂಟರ್ಸ್, ನಿಮ್ಮ ಸ್ಟೇಟೇ ಬೇರೆ ಬಟ್ ಸ್ಟಿಲ್ ಝೀರೋನಲ್ಲಿರೋನ್ಗೂ ನಿಮ್ಮ ಲೆವೆಲ್ಗೆ ತೊಗೊಂಬಂದು ನಿಲ್ಲಿಸ್ತಿರಲ್ಲ, ಹ್ಯಾಟ್ಸ್ ಆಫ್ ಟು ಯು. ನಿಮ್ಮಲ್ಲೂ ಬಜರಂಗಿ ಇದ್ದಾನೆ ಎಲ್ಲದರಲ್ಲೂ. ದ್ಯಾಮೇಶ ಇವತ್ತು ಸಾರ್ಥಕ ಆಯ್ತು ಕಣೋ. ಸರಿಗಮಪ್ಪ ಒಂದು ನಂಬಿಕೆ ಕೊಡೋಂಥ ವೇದಿಕೆ. ಎಲ್ಲರೂ ಹಾಡ್ಬೋದು, ನಾವು ಹಾಡ್ಬೋದು, ಯಾಕೆ ಹಾಡೋಕ್ಕಾಗಲ್ಲ? ನಮಗೆ ಅವಕಾಶ ಸಿಕ್ಕಿಲ್ಲ, ಹಳ್ಳಿನಲ್ಲಿ ನನಗೆ ಟೀಚರ್ ಸಿಕ್ಕಿಲ್ಲ, ಹೆದರ್ಕೋಬೇಡ, ನೀನು ಬರ್ಬೋದು. ನೋಡಿ ಇವತ್ತು ಮತ್ತೊಬ್ಬ ಬಂದು ನಿಂತ್ಕೊಂಡು. ದ್ಯಾಮೇಶ ಹ್ಯಾಟ್ಸ್ ಆಫ್ ಟು. ಸಂಗೀತವನ್ನು ಹಿಂಬಾಲಿಸ್ಕೊಂಡು ಒಂದು 100 ಕೋಟಿ ಜನ, ಗೆಲುವನ್ನು ಹಿಂಬಾಲಿಸ್ಕೊಂಡು ಒಂದು 100 ಕೋಟಿ ಜನ, ಹಾಡನ್ನು ಹಿಂಬಾಲಿಸ್ಕೊಂಡು ಒಂದು 100 ಕೋಟಿ ಜನ ಆನ್ಲೈನಲ್ಲಿ ಕಲಿಬೇಕು, ಹಂಗೆ ಕಲಿಬೇಕು, ಹಿಂಗೆ ಕಲಿಬೇಕು, ಹಿಂಗೆ ಮಾಡಬೇಕು, ಹಂಗೆ ಮಾಡಬೇಕು ಅಂತ ಪ್ರಯತ್ನ. ಆದರೆ ಸಂಗೀತ ಯಾರನ್ನ ಹಿಂಬಾಲಿಸ್ಕೊಂಡು ಹೋಗ್ತಾ ಇದೆ, ಹಾಡು ಯಾರನ್ನ ಹಿಂಬಾಲಿಸ್ಕೊಂಡು ಹೋಗ್ತಾ ಇದೆ, ವಿದ್ಯೆ ಯಾರನ್ನ ಹಿಂಬಾಲಿಸ್ಕೊಂಡು ಹೋಗ್ತಾ ಇದೆ ಅಂತ ನೋಡಿದ್ರೆ ಒಬ್ಬ ಹೂ ಮಾರೋನ್ನ ಹುಡ್ಕೊಂಡು ಅವನೊಳಗೆ ಸೇರ್ಕೊಂಡ್ಬಿಟ್ಟಿದೆ. ಮತ್ತೆ ಭಗವಂತ ನೋವನ್ನು ಒಂದು ವೇಳೆ ಕೊಟ್ಟಿದ್ರೆ ಅದಕ್ಕೆ ಅವನು ಕಾಂಪನ್ಸೇಟು ಮಾಡಬೇಕಲ್ಲ. ಸಾರಿಗಮಪ ಅನ್ನೋ ವೇದಿಕೆ ಕೊಡ್ತೀನಿ, ಆ ವೇದಿಕೆನಲ್ಲಿ ಅದ್ಭುತವಾಗಿ ಹಾಡೋ ಶಕ್ತಿ ಕೊಡ್ತೀನಿ, ಅವನು ಹೋಗ್ಲಿ ಕೋಟಿ ಕೋಟಿ ಮನಸ್ಸನ್ನ ಗೆಲ್ಲಲಿ ಅನ್ಬಿಟ್ಟು ಇವತ್ತು ದ್ಯಾಮೇಶ ಭಗವಂತ ತನ್ನ ಲೀಲೆಯನ್ನ ನಿನ್ನ ಮೂಲಕ ತೋರಿಸ್ತಾ ಇದ್ದಾನೆ. ಖಂಡಿತ ಬಾಳಲ್ಲಿ ಬರೀ ನೋವಲ್ಲ, ಆತ್ಮವಿಶ್ವಾಸ ಇದ್ದವನಿಗೆ ನಲಿವು ಕೂಡ ಸಿಗತ್ತೆ ಅನ್ನೋದಕ್ಕೆ ಒಂದು ದೊಡ್ಡ ಉದಾಹರಣೆ ನೀನು ದ್ಯಾಮೇಶ. ಇನ್ನೊಬ್ರು ಇಲ್ಲಿ ಬಹಳ ದೊಡ್ಡ ಸೈಲೆಂಟ್ ಪ್ಲೇಯರ್ ಇದ್ದಾರೆ ಮೇಡಮ್ ಈ ಸೆಟ್ಟಲ್ಲಿ, ಆದರೆ ಈ ರೀತಿ ಚಮತ್ಕಾರಗಳನ್ನು ಮಾಡ್ತಾರೆ. ಅವರು ನಮ್ಮ ಲಕ್ಷ್ಮೀ ನಾಗರಾಜರು. ದಾಟ್ ಈಸ್ ಇನ್ಕ್ರೆಡಿಬಲ್ ಮೇಡಮ್. ಒಂದು ದೊಡ್ಡ ವೇದಿಕೆ ಬರ್ತಾ ಇದೆ, ಗೆಲ್ತ್ಯಾ ಸೋಲ್ತ್ಯಾ ಅಂತ ಮಾಡಬೇಡ, ಈ ರೀತಿ ಹಾಡು ಅಷ್ಟೇ. ಥ್ಯಾಂಕ್ ಯು, ಲವ್ ಯು. ಗುರುಗಳೇ, ಈ ಕ್ಷಣ ಇದ್ರ ಬಗ್ಗೆ ನಿಮ್ಗೆ ಎಷ್ಟು ಹೆಮ್ಮೆ ಅನ್ಸುತ್ತೆ? ಆಸ್ ಎ ಸಿಂಗರ್ ನಾವು ಎಲ್ಲರೂ ಇದನ್ನ ಎಕ್ಸ್ಪೀರಿಯನ್ಸ್ ಮಾಡಿರ್ತೀವಿ. ಸರ್ ಒಂದು ಮಾನಿಟರ್ ನೋಡೋಣ ಅಂತ ಹೇಳ್ತಾರೆ, ಆ ಮಾನಿಟರ್ ಅಲ್ಲೇ ನಾವು ಏನೋ ಒಂದು ಔಟ್ಪುಟ್ ಕೊಡ್ತೀವಲ್ಲ ಸಾರ್, ಸೂಪರ್ ಅಂತ ಬರುತ್ತೆ. ಒಂದು ಗ್ರೀನ್, ದಟ್ ಇಸ್ ದ ಗ್ರೇಟೆಸ್ಟ್ ಕಾಂಪ್ಲಿಮೆಂಟ್ ಯು ಕ್ಯಾನ್ ಗೆಟ್ ಫ್ರಮ್ ಅ ಮ್ಯೂಸಿಕ್ ಡೈರೆಕ್ಟರ್. ನನಗೆ ಅಲ್ಲಿ ಕೂತಾಗ ಆ ವಿಷನ್ ಕಾಣ್ತು ನನಗೆ, ಅದು ರಿಯಲ್ ಅಚೀವ್ಮೆಂಟ್. ನನ್ನ ಹಿ ಹಸ್ ಡನ್ ಇಟ್. ಆಮೇಲೆ ನನಗೆ ಇನ್ನೊಂದು ಏನು ಅನ್ನಿಸ್ತು, ಇದು ಅತಿಶಯೋಕ್ತಿ ಅಲ್ಲ, ಇವನು ಮಾರಿರೋ ಪ್ರತಿ ಒಂದು ಹೂವು ಒಂದು ಸ್ವರವಾಗಿ ಬಂದು ಇವನಿಗೆ ಸಾಥ್ ಕೊಟ್ಟಿದೆ. ದಟ್ ಇಸ್ ವಾಟ್ ಐ ಫೀಲ್. ಮುಂದುವರಿತಾ ಇರೋ, ಇನ್ನು ತುಂಬ ಸ್ಟೇಜ್ ಶೋಸ್ ಮಾಡು, ಒಳ್ಳೆ ಒಳ್ಳೆ ಹಾಡುಗಳು ಹಾಡು. ನಾವು ವಿಲ್ ಎಂಜಾಯ್ ಯುವರ್ ಸಿಂಗಿಂಗ್ ಆಸ್ ಆಡಿಯನ್ಸ್.